ಫ್ಲಾರೆನ್ಸ್ ನೈಟಿಂಗೇಲ್ ಅವರ ನಿಸ್ವಾರ್ಥ ಸೇವೆ ಸದಾ ಸ್ಮರಣೀಯ. ಡೀನ್ ಮಂಜುನಾಥ್. ಸಿಮ್ಸ್ನಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ಅಧಿಕಾರಿಗಳ ದಿನಾಚರಣೆ. ಚಾಮರಾಜನಗರ. ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ನಿಸ್ವಾರ್ಥ ಸೇವೆ ಮತ್ತು ತ್ಯಾಗ ನಿಜಕ್ಕೂ ಶ್ರೇಷ್ಠವಾದದ್ದು. ಗಾಯಾಳು ಸೈನಿಕರ ಪಾಲಿಗೆ ದೇವತೆಯಂತೆ ಹಗಲಿರುಳು ದುಡಿದ ಅವರು ವೈದ್ಯಕೀಯ ಮತ್ತು ದಾದಿಯರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಎಂದು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧನಾ ಆಸ್ಪತ್ರೆಯ ಡೀನ್ ಮತ್ತು ನಿರ್ದೇಶಕ ಎಚ್.ಜಿ. ಮಂಜುನಾಥ್ ಹೇಳಿದರು. ನಗರದ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧನಾ ಆಸ್ಪತ್ರೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಶುಶ್ರೂಷಕ ಅಧಿಕಾರಿಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಶುಶ್ರೂಷಕ ಅಧಿಕಾರಿಗಳ ದಿನಾಚರಣೆಯನ್ನು ಪ್ರತಿ ವರ್ಷ ಮೇ 12ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಶುಶ್ರೂಷಕರು ಆರೋಗ್ಯ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಅಮೂಲ್ಯವಾದ ಮತ್ತು ನಿಸ್ವಾರ್ಥ ಸೇವೆಯನ್ನು ಗೌರವಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂದರು. ಫ್ಲಾರೆನ್ಸ್ ನೈಟಿಂಗೇಲ್ ಅವರ ನಿಸ್ವಾರ್ಥ ಸೇವೆ ಮತ್ತು ತ್ಯಾಗ ನಿಜಕ್ಕೂ ಶ್ರೇಷ್ಠವಾದದ್ದು. ಗಾಯಾಳು ಸೈನಿಕರ ಪಾಲಿಗೆ ದೇವತೆಯಂತೆ ಹಗಲಿರುಳು ದುಡಿದ ಅವರು ವೈದ್ಯಕೀಯ ಮತ್ತು ದಾದಿಯರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಎಂದರು. ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ನರ್ಸ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ನರ್ಸ್ಗಳಿಂದ ರೋಗಿಗಳು ದೇವರನ್ನ ಕಾಣಬಹುದು. ನೀವು ರೋಗಿಗಳಿಗೆ ದೇವರು ಅಂತ ನೀವು ನಿಸ್ವಾರ್ಥದಿಂದ ರೋಗಿಗಳ ಸೇವೆಯನ್ನ ನಗುತ್ತಾ ಮಾಡಬೇಕು. ಅವರು ರೋಗಿಗಳ ಸೇವೆ ಮಾಡಬೇಕು. ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಶ್ರೀಮಂತ ಕುಟುಂಬದಿಂದ ಬಂದರೂ ಕೂಡ ರೋಗಿಗಳ ಸೇವೆಗಾಗಿ ನರ್ಸಿಂಗ್ ಹುದ್ದೆಯನ್ನ ಆಯ್ಕೆ ಮಾಡಿಕೊಂಡರು. ಅವರ ನಿಸ್ವಾರ್ಥ ಎಂದಿಗೂ ಗೌರವಪೂರ್ವಕವಾಗಿದೆ ಎಂದರು. ರೋಗಿಗಳು ಬಂದಾಗ ಎಡಬೆಟ್ಟ ಆಸ್ಪತ್ರೆಯಲ್ಲಿ ಆಗಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಲಿ ರೋಗಿಯೊಂದಿಗೆ ಸಂಯಮದಿಂದ ವರ್ತಿಸಿ, ಏಕೆಂದರೆ ನಮಗೆ ದೂರುಗಳು ಬರುತ್ತಿರುತ್ತವೆ. ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ, ನಾವು ಒಳ್ಳೆಯ ಕೆಲಸ ಮಾಡುವಾಗ ವಿಘ್ನ ಬರುತ್ತದೆ. ಆ ವಿಘ್ನಗಳನ್ನು ಎದುರಿಸಿ ಕೆಲಸ ಮಾಡುವ ಮೂಲಕ ರೋಗಿಗಳಿಗೆ ಉತ್ತಮ ಸೇವೆ ನೀಡಬೇಕಾಗುತ್ತದೆ ಎಂದರು. ಒಬ್ಬ ರೋಗಿಯನ್ನು ಚೆನ್ನಾಗಿ ಗುಣ ಮಾಡಿ ಮನೆ ಕಳಿಸಿಕೊಡುವುದರಿಂದ ಸಿಗುವ ಸಂತೋಷ ಯಾವುದರಲ್ಲೂ ಸಿಗೋದಿಲ್ಲ. ಆಸ್ಪತ್ರೆ ಸ್ವಚ್ಛವಾಗಿಟ್ಟುಕೊಳ್ಳಿ. ಸಿಮ್ಸ್ ನಿಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಎಂದು ತಿಳಿದುಕೊಂಡು ಕೆಲಸ ಮಾಡಿ. ಆಸ್ಪತ್ರೆ ಸ್ವಚ್ಛವಾಗಿಟ್ಟುಕೊಂಡು ರೋಗಿಯೊಂದಿಗೆ ಅಕ್ಕರೆಯಿಂದ ಮಾತನಾಡಿ ರೋಗಿ ಗುಣಮುಖರಾಗುತ್ತಾರೆ. ನಮ್ಮ ಬದುಕು ಸಾರ್ಥಕ ಆಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಂ ಚಿನ್ನಭೋವಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸಿ.ವಿ. ಮಾರುತಿ, ನಿವಾಸಿ ವೈದ್ಯಾಧಿಕಾರಿ ಇಜಾಜ್ ಉಲ್ಲಾ ಖಾನ್, ಪ್ರಾಂಶುಪಾಲ ಕೆ.ಟಿ. ಅಜಯ್, ನರ್ಸಿಂಗ್ ಅಧೀಕ್ಷಕಿ ಗ್ರೇಡ್ 2 ಚಂದ್ರಕಲಾ, ಜಮುನಾ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ.